ಹುಡುಗಿ ದೊಡ್ಡ ಸಂಬಂಧನೇ ಸಿಕ್ಕತಿ. ಎಷ್ಟು ಸುಲಭಕ್ಕೆ ಬಂದು ಬಿಡಿಸ್ಕೊಂಡು ಹೋದ್ರು ಗೊತ್ತಾ? ಅಯ್ಯೋ ದೇವ್ರೆ, ನೀನು ನಾನು ಅನ್ಕೊಂಡಿದ್ದು ಎರಡನೇ ಸಂಬಂಧಕ್ಕೆ ಯಾರು ಹೆಣ್ಣು ಕೊಡ್ತಾರ ಅಂತೇಳಿ. ಯಾರು ಹೆಣ್ಣು ಕೊಡಲ್ಲ ಅಂತ ನಾವು ಅಂದ್ಕೊಂಡ್ರೆ ನೋಡಿದ್ದೇನೆ ಎಂಥ ದೊಡ್ಡ ಸಂಬಂಧ ಬಂದೈತಿ. ಅಯ್ಯೋ ದೇವ್ರೆ, 12 ಲಕ್ಷ ರೂಪಾಯಿ ಅದು ಕೊಡಾಕ್ ಬಂದ ಆ ಮನುಷ್ಯನ ನೋಡ್ಬೇಕಿತ್ತು. ಅದು ಯಾ ನಮ್ನಿ ರಿಚ್ ಇದ್ರು ಅಂತಿ. ಹೊಟ್ಟೆಲ್ಲ ಉರಿದೋತು. ಕೊಟ್ಟು ಬಿಡಿಸ್ಕೊಂಡು ಹೋದ್ರಲ್ಲ ಅವನ್ನ. ಈಗೇ ಇಷ್ಟೆಲ್ಲ ಇದು ಮಾಡಿದವ್ರು ಮುಂದಿನ್ನಷ್ಟು ಇದು ಮಾಡೋಕ್ಕಿಲ್ಲ. ನಾವು ಮಾಡಿದ ಮೋಸ ಅಥವಾ ಅಪ್ಪಗೆ ಎಷ್ಟು ಹೇಳಿದೆ, ಒಂದು ಏನಾರ ರೊಕ್ಕ ಕೊಟ್ಟು ನಮಗೊಂದು ಏನಾರ ಎಲ್ಲರ ವ್ಯಾಪಾರಕ್ಕೊಂದು ಏನಾರ ಹಾಕ್ಕೊಡ್ರಿ ಸ್ವಂತ ಬಿಸ್ನೆಸ್ಸಿಗೆ ನನ್ನ ಗಂಡಗೆ ಅಂತ ಎಷ್ಟು ಹೇಳಿದೆ. ಅಪ್ಪ ಬೇಡ ಬೇಡ ಬೇಡ, ಅದು ಹಾಳಾಕತ್ತಿ ಇದು ಹಾಳಾಕತ್ತಿ ಹೊರಗೆ ದುಡಿಲಿ ಅಂತೇಳಿ ಅಪ್ಪನೂ ತಲೆನೇ ಕೆಡಿಸ್ಕೊಲಿಲ್ಲ. ಅವಾಗ ಹಾಕ್ಕೊಟ್ಟಿದ್ರೆ ನಾವು ರೊಕ್ಕಿದ್ದವ್ರೆ ಅನ್ನಂಗಾಗಿ ನಮ್ಮದೇ ಒಂದು ಬಿಸ್ನೆಸ್ ಅಂತ ಹಿಂಗೆಲ್ಲ ಹಾಕಿರ್ತೇನೆ. ಎಷ್ಟು ಹೇಳಿದ್ವಿ, ನೀವು ಮಾಡಲಿಲ್ಲ. ಅಲ್ಲ, ನಿಮ್ಮಪ್ಪ ಮಾಡ್ಕೊಡ್ಲಾರ್ದಕ್ಕೆ ನೀನು ಬಿಟ್ಟಾರಂತ ತಿಳ್ಕೊಂಡಿಯೇನು? ನೀನು ಕೆಟ್ಟ ಚಟದಿಂದ ಬಿಟ್ಟಿರೋದು. ನೀನು ಕುಡಿಯೋದು, ಮಕ್ಕಳ ಮರಿ ಮಾಡ್ಕೊಳ್ಳಾರ್ದಂಗೆ ಅಡ್ಡಾಡೋದು ಅವ್ರಿಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿಯೇನು? ಆ ಕಾರಣಕ್ಕೆ ಅವರು ಬೇಡ ಬೇಡ ಈ ಸಂಬಂಧ ಅಂತೇಳಿ ಬಿಟ್ಕೊಟ್ಟು ಹೋಗಿದ್ದು. ಏನು ನೀನು ಮಾಡವೇ ಇಂಥವು ಮತ್ತು ನೋಡಿದ್ರೆ ಹೇಳ್ತಾಳೆ. ಮತ್ತು ಆ ಜೊತೆಗೆ ಏನಾರ ಕೈಯಾಗಿರೋ 4 ಕಾಸು ರೊಕ್ಕನೂ ಹಾಕಿ ಏನಾರ ಮಾಡಿಕೊಟ್ಟಿದ್ರೆ ಅದನ್ನು ಬಿಟ್ಟು ವಿಷಯಕ್ಕೆ ಇದನ್ನು ನಿನ್ನೂ ಬಿಟ್ಟು ವಿಷಯಕ್ಕೆ ಹೋಗಿರ್ತಿದ್ದ ಅಷ್ಟೇ. ಏನು ಸುಮ್ಮನೆ ವಾದ ಮಾಡಬೇಡ ನೋಡು, ನಾನು ಹೇಳ್ತೀನಿ. ಹೋಲ್ಬಿಡು, ಹಾಳಾಗತ್ತಾಗ ರೊಕ್ಕ ಬಂತಿಲ್ಲ, ಈಗ ತೆಗೆದಿಟ್ಕೊ. ನಿಮ್ಮ ಅಪ್ಪನ ಕೈ ಹಾಕೊಡು, ಬ್ಯಾಂಕ್ನಾಗ ಹಾಕಿ ತೆಗೆದಿಡ್ತಾರೆ. ಮತ್ತಿನ್ನೇನು ಮಾಡೋದು? ರೊಕ್ಕ ಮುಖ್ಯ ಅಂತ ನಾ ಕೊಟ್ಟಿದ್ದಿಲ್ಲವ ಕಂಪ್ಲೇಂಟು. ಅವ್ಗೆ ಏನಾರ ಮದುವೆ ಫಿಕ್ಸ್ ಆಗಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು, ಇಲ್ಲ ರೊಕ್ಕ ಕೊಡೋ ಸಲುವಾಗಾರ ಅವ್ನು ಒದ್ದಾಡ್ಬೇಕು. ಈ ರೊಕ್ಕ ಕೊಡೋಕ್ಕಾಗಲ್ಲ ಅಂತಾರ ವಾಪಸ್ಸು ಅವ್ನಿಗೆ ಶಿಕ್ಷೆ ಇಲ್ಲ, ಮತ್ತು ಮದುವೆ ಹಾಕೇಬೇಕು ಅನ್ನೋಂಗೆ ಏನಾರ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕೊಟ್ಟಿದ್ದೆ. ಒಟ್ಟಿನಾಗ ತೊಂದರೆ ಆಗ್ಬೇಕು ಅವ್ರಿಗೆ ಅಂತೇಳಿ. ಏನಿಲ್ಲಪ್ಪ, ಸಲೀಸಾಗಿ ಹೋದ್ರು, ಯಾರನ್ನ ಕರ್ಕೊಂಬಂದ್ರು, ರೊಕ್ಕ ಕೊಟ್ಟರು, ಬಿಡಿಸ್ಕೊಂಡು ಹೋದ್ರು. ನಾನು ಏನು ಮಾಡ್ದಂಗೆ ಆತ? ಏನು ಮಾಡ್ದಂಗೂ ಆಗಲಿಲ್ಲ. ನೆನೆಸ್ಕೊಂಡ್ರೆ ಹೊಟ್ಟೆಗೆ ಬೆಂಕಿ ಕೊಟ್ಟಂಗೆ ಆಕತಿ. ಆಗಲಿ ಬಿಡವ, ಏನು ಮಾಡೋಕ್ಕಾಕತಿ? ಅವ್ನು ಹಣೆ ಬಾರ ಅವಂಗೆ ಏನಾರ ಮಾಡೋಕ್ಕಾಕತ್ತೇನ? ಹೇಳಿ ನೋಡೋಣ. ಮದುವೆ ಆಗಬೇಡ ಅಂದ್ರೆ ಏನು ಬಿಡ್ತಾನೆ? ಏನು ಹೆಣ್ಣು ಕೊಡಬೇಡ ಅಂದ್ರೆ ಅವರು ಸುಮ್ಮನೆ ಇರ್ತಾರೆ. ಅದಕ್ಕಂತ ಹಳೆಯನ್ ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಹೊಂಟಾರ. ಅವ್ರು ಯಾಕೆ ಇದು ಮಾಡ್ತಾರ? ಹೋಗ್ಲಿ ಬಿಡ, ಅವ್ರು ಪಡ್ಕೊಂಡಿದ್ದವ್ರಿಗೆ. ನೀನು ಕೆಲಸದಾಗ ಅದಿ, ಆದಷ್ಟು ನಿನ್ನ ದುರಾಭ್ಯಾಸ ಕಮ್ಮಿ ಮಾಡ್ಕೊ. ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆನಾರ ಮಾಡ್ತೀವಿ. ಏನೂ ಆಗಲ್ಲ, ಸಿಗ್ತಾವೆ. ಆದರೂ ಇವನ್ನ ಮದುವೆ ಆಗ್ತಾ ಇರೋ ಹುಡುಗಿ ಹೆಂಗದಾಳ ಅಂತಾರ ಒಂದು ಸಲ ನೋಡ್ಬೇಕಾಗಿತ್ತವ ನಾನು. ಹಾಳಾತವ. ಅಲ್ಲ, ಅವ್ರಿಗೇನು ಬಂದೈತೆ ಅಂತೀನಿ ನಾನು. ಸೆಕೆಂಡ್ ಹ್ಯಾಂಡಿಗೆ ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ಹಿಂಗೆಲ್ಲ ಕೊಟ್ಟು ಹುಡುಗಿ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅಂದರೆ ಹುಡುಗಿಯಲ್ಲಿ ಏನಾದರೂ ತೊಂದರೆ ಇರ್ಬೋದಾ ಅಂತ ನನಗೆ ಅನುಮಾನ. ಏನಂತೀಯವ? ಅಷ್ಟೆಲ್ಲ ನೆಟ್ಟಿಗಿದ್ದಿದ್ರೆ ಅವ್ರು ಯಾಕವ ಇದು ಮಾಡ್ತಿದ್ರು? ನಂಗೆ ಯಾಕೋ ಅನುಮಾನ. ಅಯ್ಯೋ, ಏನಾರ ಆಗಲಿ ಬಿಡ, ಅನುಮಾನ ಇದ್ರೇನು ಇಲ್ಲಂದ್ರೇನು ಅವ್ರವರೇ ನೋಡ್ಕೊಂಡು ಬಗೆಹರಿಸ್ಕೊಂತಾರೆ. ನೀ ಯಾಕೆ ತಲೆ ಕೆಡಿಸ್ಕೊಂತಿ? ತಲೆ ಯಾಕೆ ಕೆಡಿಸ್ಕೊಂತಿ ಅಂತೀಯಲ್ಲವ? ಎಷ್ಟು ಉರಿದು ಬಿಟ್ಲು, ಎಷ್ಟು ಮೆರೆದು ಬಿಟ್ಲಕ್ಕಿ ಅಂತೇಳಿ ನೋಡ್ಬಿಟ್ರೆ ಇವ ನಿನ್ ಕೂಟ್ ನಂಗೆ ಮಾತಾಡೋಕ್ಕಾಗಲ್ಲ. ಇದನ್ನೇ ಮಾತಾಡ್ತಿರ್ತೀನಿ ನೀನು. ನಂಗೆ ಮಾಡಕ್ಕೆ ಬೇಕಾದಷ್ಟು ಕೆಲಸದವು. ಆ ರೊಕ್ಕನೆಲ್ಲ ಹುಷಾರಾಗಿ ತೆಗೆದಿಡು. ಎಲ್ಲ ಮಾಡೋದೆಲ್ಲ ಮಾಡಿಕೊಂಡು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂದ್ರೆ ನಾನು ಏನು ಮಾಡಲಿ? ಅಕ್ಕ ಅಕ್ಕ ನಮ್ಮ ಮನೆ ಅಂತಿಲೆ ರೇವತಿ ಅಕ್ಕಾಗ ಮದುವೆ ಫಿಕ್ಸ್ ಆಗಿತ್ತಲ್ಲ, ಅವ್ರ ಗಂಡ ದಿನಾ ಫೋನ್ನೇ ಮಾತಾಡ್ತಿದ್ರು. ನಿಮ್ಮ ಗಂಡ ಫೋನೇ ಮಾಡಂಗಿಲ್ಲ. ಅದು ರೇವತಿ ಗಂಡ ಪುರ್ಸೊತ್ತಾಗಿರ್ತಿದ್ರ, ಅವ್ರು ಫೋನ್ ಮಾಡ್ತಿದ್ರು. ಇವರಿಗೆ ಪುರ್ಸೊತ್ತೇ ಇಲ್ಲ, ಅದಕ್ಕೆ ಇವ್ರು ಫೋನೇ ಮಾಡಂಗಿಲ್ಲ. ಇದು ಹಾಸ್ತಾರಂತೆ ಇನ್ಮೇಲೆ. ಅಷ್ಟಕ್ಕೂ ನೋಡಿ ಹೋಗಿರೋದು ಅಷ್ಟೇ ಅಲ್ಲನ. ಅಷ್ಟು ಗಡ ಅದು ಹೆಂಗೆ ಫೋನ್ ಮಾಡ್ತಾರ? ಇನ್ನು ನನ್ನ ನಂಬರ್ ಅವ್ರಿಗೆ ಕೊಟ್ಟಿಲ್ಲ, ಅವ್ರ ನಂಬರ್ ನಂಗೆ ಕೊಟ್ಟಿಲ್ಲ. ಅಷ್ಟು ಗಡ ಫೋನ್ ಮಾಡ್ತಾರಲ್ಲ. ಹೌದಲ್ಲ? ಆದರೂ ಅಕ್ಕ, ನಿಂಗೆ ಅವ್ರು ಒಂದು ಮಾತು ಕೇಳಲೇ ಇಲ್ಲ ನಂಬರ್ ಕೊಡು ಅಂತ? ಇಲ್ಲ, ಕೇಳಿಲ್ಲ. ಆದರೆ ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಾರ ಗೊತ್ತೇನೆ. ಕೇಳ್ತಾರಪ್ಪ. ಕೇಳ್ದಂಗೆ ಏನಿರ್ತಾರನ. ಆದ್ರೆ ಅಕ್ಕ, ಅವ್ರು ನೀ ಇಷ್ಟು ದಪ್ಪಿದ್ರು ಒಪ್ಕೊಂಡ್ರು. ನಂಗೆ ತಿನ್ನೋದಂದ್ರೆ ಭಾಳ ಇಷ್ಟ ಅಂತೇಳಿ ಅಪ್ಪ ಹೇಳುತ್ತೆ. ಆಕಿಗೆ ತಿನ್ನೋದಂದ್ರೆ ಇಷ್ಟ, ತಿನ್ನಕ್ಕೆ ಏನು ಕಮ್ಮಿ ಮಾಡಕ್ಕೆ ಹೋಗ್ಬೇಡ್ರಿ, ನನ್ನ ಮಗಳು ಹಿಂಗೆ ಇರಲಿ ಗುಂಡ್ಗುಂಡಕ್ಕೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಾರ. ನಿನ್ನೇನು ನಮ್ಮ ಅತ್ತಿ ಬಂದಿತ್ತು ಗೊತ್ತೇನ? ನಾನು ನನ್ನ ಕಣ್ಣಿನ ರೆಪ್ಪಿ ಥರ ನೋಡ್ಕೋತೀನಿ, ನನ್ನ ಮಗಳು ಅಲ್ಲ ಅವಳು, ಇದು ಏನದು ನನ್ನ ಸೊಸಿ ಅಲ್ಲ, ನನ್ನ ಮಗಳಿದ್ದಂಗೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿದ್ರೆ ಗೊತ್ತೇನೆ. ಹೌದಾ? ರೇವತಿ ಅಕ್ಕನ ಅತ್ತಿ ಜೋರಂತೆ. ಪಾಪ, ಒಬ್ಬೊಬ್ರು ಹಂಗಿರ್ತಾರೆ. ಆದರೆ ನಮ್ಮ ಅತ್ತಿ ಹಂಗಿಲ್ಲ, ಎಷ್ಟು ಒಳ್ಳೆಯವ್ರದಾರ ಗೊತ್ತೇನೆ. ಇವತ್ತು ನೀನು ಹುಡುಗನ ಫೋನ್ ನಂಬರ್ ತೊಗೊಂಡು ಒಂದ್ಸಲ ಫೋನ್ ಮಾಡಿ ನೋಡಕ್ಕ. ಅಲ್ಲ ಅಕ್ಕ, ನೀ ಹುಡುಗಗೊಂದು ಮಾತಾರ ಕೇಳ್ಬೇಕು ಬೇಡ, ನಾನು ಇಷ್ಟ ಅನ್ನೋ ಅಂತೇಳಿ. ಅಯ್ಯಪ್ಪ, ಅವರೇ ಹೇಳೋದ್ರಲ್ಲ ನಂಗೆ ಇಷ್ಟ ಅಂತ, ಮತ್ತು ನಾ ಏನು ಕೇಳಿ? ಅಯ್ಯೋ ಅಕ್ಕ, ನಾನು ನೋಡಿದ್ನಲ್ಲ ರೇವತಿ ಅಕ್ಕ, ಅವ್ರ ಆ ಹುಡುಗ ನೋಡಕ್ಕೆ ಬಂದಿದ್ನಲ್ಲ, ಅವ್ರ ಜೊತೆಗೆ ಎಷ್ಟೊತ್ತನ ಮಾತಾಡಿದ್ಲು ಗೊತ್ತನ. ಅದಕ್ಕೆ ನೀನು ಮಾತಾಡಕ್ಕ, ಇಷ್ಟ ಅದೇನೇ ಇಲ್ಲ ಅಂತ ಕೇಳ್ಕೊ. ಹೌದಾ? ರೇವತಿ ಹಂಗೆಲ್ಲ ಕೇಳಿದ್ಲಾ? ಮಳ್ಳಿ ನನ್ನ ಮುಂದೆ ಒಂದು ದೀಟು ಬಾಯ್ ಬಿಟ್ಟಿಲ್ಲ ನೋಡು. ಆಕೆಗೆ ಬಾಯ್ ಬಿಡ್ತಾಳ, ನಂಗೆಲ್ಲ ಗೊತ್ತು. ಅದಕ್ಕೆ ನೀ ಕೇಳು. ಸರಿ ಸರಿ, ಹಂಗಂತೇಳಿ ನೀನು ಇಲ್ಲೆಲ್ಲ ಮಾತಾಡಿದ್ದನ್ನು ಹೋಗಿ ರೇವತಿ ಮುಂದೆ ಹೇಳ್ಬೇಡ. ಇಲ್ಲಕ್ಕ, ನಂಗೆ ನೀನಂದ್ರೇ ಜಾಸ್ತಿ ಇಷ್ಟ. ರೇವತಿ ಅಕ್ಕ ಬರೇ ಬೈತಿರ್ತಾಳೆ ಗೊತ್ತನು, ನಾನೇನು ಹಂಗೇನು ಹೋಗಿ ಹೇಳಲ್ಲ. ನೀನು ತಲೆ ಕೆಡಿಸ್ಕೋಬೇಡ.
ಥ್ಯಾಂಕ್ಸ್. ನಿಧಾನಕ್ಕೆ ಹೋಗಿ ಮನೆಗೆ. ಅಯ್ಯಪ್ಪ, ಊಟ ಮಾಡಿನಲ್ಲ, ನಡೆಯಕ್ಕೆ ಬೇಜಾರಾಗೈತಿ. ಅಯ್ಯೋ, ಇಲ್ಲೇ ಮರ್ದ್ ಗಿಡದ ಬಿಡ್ದಾಗೆ ಒಂದು ಸ್ವಲ್ಪ ತನಕ ಕುಂದಿರ್ತೇನೆ. ಈಗ ಅಪ್ಪ ಇಲ್ಲೆಲ್ಲ ಕಾಯಿ ಇಳಿಸಿಂದ ಈ ಕಡೆನೆ ಬರ್ತೈತಲ್ಲ, ಅಪ್ಪನ ಜೋಡಿ ಹೋಗ್ತೇನೆ. ಆಯ್ತು. ಈ ಸರೋಜ ಅಂದ್ರ ಸಾಧಾರಣ ಅಂತ ತಿಳ್ಕೊಂಡ್ಬಿಟ್ಟಾರ. ಈ ಸರೋಜ ಅಂದ್ರ ನೆಲ್ದಾಗ ಕೈ ಹಾಕಿ ನೀರು ತೆಗಿತೀನಿ ಅಂತೇಳಿ ಯಾರಿಗೆ ಗೊತ್ತಿಲ್ಲ ಏನ. ಅಲ್ಲಿ ಏನಂತ ಕೊಡ್ರ, ಎಂತ ಸಣ್ಣ ನನ್ನ ಮೊದ್ಲ ಈ ಬಾಡೆ ಹಾಕಿನಿ, ಯಾವಕ್ಕಿನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಈ ಇಂಥದ ಒಂದು ಯಾವ್ದಾರ ಇದೇ ಆಗಿರ್ಬೋದು, ಇನ್ನೊಂದು ಆಗಿರ್ಲಿ, ಒಟ್ಟು ರೊಕ್ಕಿದ್ದು ದೊಡ್ಡ ಕುಳಾನೆ. ಈಗ 2ನೇ ಸಂಬಂಧಕ್ಕೆ ಇಷ್ಟು ರೊಕ್ಕಿದ್ದವ್ರನ್ನ ತರಾಕತ್ತೇನೆ ನಾನು. ಇನ್ನು 1ನೇ ಸಂಬಂಧಕ್ಕೆ ಇನ್ನೆಂತ ಮನಿ ಹುಡುಕ್ತಿದ್ದೆ ವಿಚಾರ ಮಾಡಿ ಶಾಂತವ. ಏನು ದೊಡ್ಡ ಸಂಬಂಧ ಕುಳ ಬಂದು ನನ್ನ ಮೊಮ್ಮಕ್ಕಳು ಹುಟ್ಟಿ ನನ್ನ ತೊಡಿ ಮ್ಯಾಗ ಉಚ್ಚಿ ಹೋದ ಆಟ ಆಡಿರ್ತಿದ್ವು ಗೊತ್ತನ. ಏನು ಮಾಡ್ತಿ, ಈ ಕಂಬಕ್ಕೊಂದು ಆ ಕಂಬಕ್ಕೊಂದು ನಿಂತು ಆಟ ಆಡ್ತಿದ್ವು. ಈ ಭಾಡೆ ಹೋಗಿ ಹೋಗಿ ಆಕಿನ ತಂದ ಕೆಲ್ಸಕ್ಕೆ ಹೋಗ್ಬರ್ತೀನಿ. ಕೆಲ್ಸಕ್ಕೆ ಹೋಗೋದ ಆಮೇಲೆ ಮೊದಲು ಒಂದು ಫೋನ್ ಹಚ್ಚಿ ಮಾತಾಡ್ಲಾ ಹುಡುಗಿ ಕುಟ. ಒಟ್ಟಾರ ಮಾತಾಡಿ ಅನ್ಲ, ಒಟ್ಟಾರ ಮಾತಾಡಿನ ಹೇಳಿ ನೋಡ ನಂಗಾರ. ನೋಡ, ಒಂದು ಫೋನ್ ಹಚ್ಚಿ ಹುಡುಗಿಗೆ ಅವರು ಆಸಕ್ತಿನೇ ಇಲ್ಲ ನೀ ಹುಡುಗ ಅಂತ ತಿಳ್ಕೊಬಾರ್ದು. ಮತ್ತು ಒಂದು ಫೋನ್ ಹಚ್ಚಿ ಹುಡುಗಿ ಫೋನ್ ಕೊಡ್ರಿ ಅಂತ ಹೇಳಿ, ಏನು ನಾ ಒಂಚೂರು ಅಕ್ಕಿ ಕೊಟ್ಟು ಮಾತಾಡ್ಬೇಕು ಅಂತೇಳಿ ಮಾತಾಡ. ಮತ್ತು ಆಮೇಲೆ ಮದ್ವಿಗಿದ್ವಿ ಇಷ್ಟ ಇಲ್ಲ ಅಂದಿಗಿಂದ್ಯಾ ಬಾಡೆ ಏನ ಮತ್ತೆ ಹೇಳಕತ್ತೇನೆ ಕೇಳ. ನಾನು ಮತ್ತೆ ಮನುಷ್ಯಳಾಗಿರಂಗಿಲ್ಲ. ಮತ್ತು ನಾ ಉರ್ಲ ಹಾಕೊಂಡ್ಬಿಡ್ತೇನೆ ಎತ್ತಾಗಾರ ಹೋಗಿ. ನಾನು ಒಲ್ಲೆ ನನಗಿನ್ನ ಜೀವನನೇ ಬೇಡ ನನಗೆ. ಹಂಗೆ ಯಾಕಲ್ಲ ಮದ್ವಿ ಹುಡುಗ ಒಂಚೂರು ನಗಮಕ್ಕದಿಂದ ಇರು. ಅಯ್ಯೋ 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 ದೇವ್ರೆ, ಈ ನಮ್ನಿ ಹ್ಯಾಪ್ ಮಾರಿ ಹಾಕೊಂಡಿದ್ರೆ ಹೆಂಗದ? ನಕ್ಕೊಂತ ಕಲ್ಕೊಂತ ಇರ್ಬೇಕಪ್ಪ ಮದ್ವಿ ಹುಡುಗ ಆಗಿ ನೀನು. ನಂಗೆ ಇಷ್ಟನೇ ಇಲ್ಲ, ಹೇಳಿದ್ರು ಕೇಳಂಗಿಲ್ಲ. ಮಾನ ಮರ್ಯಾದೆ ಐತೆನ್ಲ ನಿನಗೆ? ಸ್ವಲ್ಪರ ನಿಯತ್ತೈತೆ ನಿನಗೆ? ನಿಯತ್ತಿದ್ರೆ ಹಿಂಗೆ ಮಾಡಿಯ ನೀನು? ಅಲ್ಲಲ್ಲ ನಮ್ನಿ ಸಿಕ್ಕೊಂಡು 12 ಲಕ್ಷ ರೂಪಾಯಿ ನಿಂತು ಕಾಲ್ ಮೇಲೆ ಕೊಟ್ಟ ಆ ಗಣಮಗ ಪಾಪ ನೀನು ಬಿಡಿಸ್ಕೊಂಡು ಬಂದಲ್ಲ, ಅವಾಗ ಹೊರಗೆ ಬಂದು ಕುಲು ಮಾಡ್ಕೊಂತ. ಅವಾಗ ನಿನಗೇನು ಅನ್ನಿಸ್ಲಿಲ್ಲನೆ? ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಅಂತ ಚಲೋ ಸಂಬಂಧಕ್ಕೆ ನಾನು ಇಷ್ಟ ಇಲ್ಲ ಅಂತೇನಲ್ಲ ಅಂತೇಳಿ. ಇಲ್ಲೋಡ, ನಾ ಹೇಳ್ತಾ ಇದ್ದೇನೆ ಕೇಳಿ. ನಿನಗೆ ಒಂದೇ ಸಲ ನಾ ಹೇಳೋದು, ನಾ ಹೊಳ್ಳಾಬಳ ಅದನ್ನ ಮಾತಾಡ್ಕೊಂತ ಕುಂದ್ರುದಿಲ್ಲ. ನೀನು ಮರ್ಯಾದಿಂದ ಆ ಹುಡುಗಿನ ಚಂದಾಗಿ ಲಗ್ನ ಮಾಡ್ಕೊಂಡು ಬಾಳಿಸ್ಬೇಕು ಅಷ್ಟೇ. ಅಲ್ಲ ಶಾಂತವ, ಒಂದು ಈಟ್ ಅದು ಅಂತವ ಈಗಿನ ಕಾಲ ಡಯಟು ಪಯಟು ಮಾಡ್ತಾರಲ್ಲ, ಅವನ್ನೆಲ್ಲ ಮಾಡಿದ್ರೆ ಹುಡುಗಿ ಏನು ತೆಳ್ಳಗಾಗಲ್ಲನ ಅದು? ಏನು ಅದನವ ಇವ ಅಂತೀನಿ ನಾನು ಅತ್ತಾಗ. ಬೆಟ್ಟಕ್ಕೆ ಸೀರೆ ಉಡಿಸ್ತೇಂಗ ಅದಾಳಕ್ಕೆ. ನನಗರ ಇಷ್ಟ ಇಲ್ಲ, ನಿಂಗೆ ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ. ಅದೇ ತೆಳಗಿದ್ದಿದ್ಲ ಅಂದ್ರೆ ನಾ ಏನು ಅಂತಿದ್ದಿಲ್ಲ. ಮೊನ್ನೆ ಒಂದು ಸಂಬಂಧ ನೋಡಿದ್ವಿ ನೋಡು, ಆಕಿ ಹೆಂಗಿದ್ಲಂಗ, ಎಷ್ಟು ಚಂದಿದ್ಲಕ್ಕಿ. ಆಕಿಂದ ನೀನು ಇದು ಮಾಡಿದಿ. ಇವತ್ತು ನೀನು ಹಿಡ್ಕೊಂಡು ಹೋಗಿದ್ರಲ್ಲ, ಏನಾರ ಅದೇ ಸಂಬಂಧಕ್ಕೆ ಫಿಕ್ಸ್ ಆಗಿದ್ವಿ ಅಂದ್ರೆ ಹಿಡ್ಕೊಂಡು ಹೋದಾರ ಭಿಕ್ಷಾ ಪಾತ್ರಿ. 12 ರೂಪಾಯಿನೂ ಇರ್ತಿದ್ದಿಲ್ಲ ಅವ್ರ ಕಡೆ. ಉಲ್ಟಾ ನಾವೇ ಕೊಡ್ಬೇಕು ಅವ್ರಿಗೆ. ಹಂಗದಾರ ಅವ್ರು. ಏನ ಸಂಬಂಧ ಸಿಗ್ಲಾರ ಸಿಕ್ಕೈತಂತ ನಾವು ಸುಮ್ಮನೆ ಆಗಿದ್ವಿ. ಅಲ್ಲ ಅಂತ ಅದು ಈಗ ನೋಡು, ನಿಂತ ಕಾಲ್ ಮೇಲೆ ಗಣಮ ಕೊಡ್ತಪ್ಪ 12 ಲಕ್ಷ ರೂಪಾಯಿ. ನಾವು ಬೇಕಾದ್ರೆ ಅವ್ರಿಗೆ ರೊಕ್ಕ ಕೊಟ್ಟು ಮುಟ್ಸನ್ ಬಿಡವಾ? ರೊಕ್ಕ ಕೊಟ್ಟು ಮುಟ್ಟಿಸಿ ಹೇಳ, ರೊಕ್ಕ ಕೊಟ್ಟು ಮುಟ್ಸೋದ ಆತ. ಅಂದ್ರೆ ಈ ಮದಿ ಬ್ಯಾಡ ಅಂತ ಹೇಳತ್ತೇನು ನೀನು? ಹಂಗೆ ಮಾಡ್ಬೇಡ ಸುನಿಲ. ಏನ ದಪ್ಪಿದ್ರಿ ಏನಾತ್ಲ, ಚಂದಾಚಾರ ಬಿಡು. ಗುಣ ನೋಡು. ಯಾವೇಕಿನ ಕಟ್ಕೊಂಬಂದಿದ್ಯಲ್ಲ ಆಕಿ ನೋಡಾಕಿ ತೆಳ್ಳಗ ಇದ್ಲ. ನಿನ್ನ ಪ್ರಕಾರ ಚಂದೇ ಇದ್ಲ ಆಕಿ? ನನಗೇನು ಚಂದ ಅನ್ಸಿಲ್ ಬಿಡು. ಬಡಮಣಿಗೆ ಅಂತ ಮಕ ಮಾಡ್ಕೊಂಡು ಕಡಬತ್ತು ಕಲ್ಲಂಗೆ ಮಾರಿ ಮಾಡ್ಕೊಂಡು ನನಗೇನು ಚಂದ ಕಂಡಿಲ್ಲಕ್ಕಿ. ನೀನು ಚಂದ ಕಂಡಿದ್ಲ, ಆದ್ರೆ ಒಳ್ಳೆ ಗುಣ ಇತ್ತನ ಆಕಿನಲ್ಲಿ? ಹೇಳಿ ನೋಡೋಣ. ಹಂಗಲ್ಲಲ್ಲ, ಗುಣ ಮುಖ್ಯ, ಅಂದ ಚಂದ ನೋಡ್ಬೇಡ. ಸುನಿಲ, ಈ ವಿಚಾರಕ್ಕೆ ನನಗೆ ಅತಿಗೆಮ್ ಹೇಳೋದ ಸರಿ ಅನ್ನಿಸ್ತಪ್ಪ. ಒಳ್ಳೆ ಹುಡುಗಿ ಇದ್ದಂಗೆ ಅದಾಳ, ಒಂದು ಸ್ವಲ್ಪ ದಪ್ಪದಾಳ ಅನ್ನೋದು ಯಾಕೆ ಇದು ಮಾಡ್ಕೊಂತಿ? ಈ ಮದುವೆಯಾಗಿ ಬಂದಮೇಲೆ ಮಾತಾಡ್ಕೊಂಡು ಒಂದು ಸ್ವಲ್ಪ ತೆಳಗಾಗು, ಹಿಂಗೆಲ್ಲ ಮೈ ಇಳಿಸು ಅಂತೆಲ್ಲ ನೀನು ಆಕಿಗೆ ಊಟದೊಳಗೆ ಕಂಟ್ರೋಲ್ ಮಾಡಿದಿ ಅಂದ್ರೆ ತಾನು ಮೈ ಇಳಿತೈತದ. ಹಿಂಗೆ ಇರ್ತಾರಲ್ಲ. ಅಯ್ಯ ನಿನ್ನ ಈಗ ಅವರಪ್ಪ ಅವ್ರವ್ರ ಮನ್ಯಾಗ ಭಾಳ ಮುದ್ದಿಂದ ಸಾಕಿದ್ದಲ್ಲ, ಮಗಳು ಕೇಳಿದ್ದೆ ಕೊಡಿಸ್ತಾರ, ಬೇಕಂದಿದ್ದೆ ತಿನ್ನಿಸ್ತಾರ, ಹಂಗಾಗಿ ಹಿಂಗೆ. ಆದರೆ ಎಲ್ಲ ಟೈಮ್ನಾಗೂ ಹಂಗೆ ಇರ್ತಾರನ ಹೇಳಂಗಾರ ನೋಡೋಣ. ಹಂಗೆ ಮಾಡಬಾರ್ದಪ್ಪ. ಆಯ್ತತ್ತಿ, ಸರಿ. ಮಾತಾಡ್ತೇನೆ ತಗೋರ್ವ. ಏನು ಮಾತಾಡ್ತಿ? ಯಾವಾಗ ಮಾತಾಡ್ತಿ? ಆ ಹುಡುಗಿ ನಂಬರ್ ನಾ ಇಸ್ಕೊಂಬಂದೇನಿ, ಕೊಡ್ತೇನೆ. ಫೋನ್ ಹಚ್ಚಿ ಒಂದಿಟ್ಟು ಚಂದಾಗಿ ಮಾತಾಡು. ತಡಿ ಹಚ್ಕೊಡ್ತೀನಿ. ಆಮೇಲೆ ಹಚ್ಚಿ ಮಾತಾಡ್ತೇನೆ ಬಿಡವಾ. ಅಯ್ಯ, ನನ್ನ ಫೋನ್ನೇ ರೊಕ್ಕನೇ ಇಲ್ಲಲ್ಲ ಇವತ್ತಾಗ. ಹೀಗೆ ಬಾಲ ಇಲ್ಲೇ. ನಮ್ಮ ಮನಿ ಒಂಥರ ಸರ್ಕಸ್ ಆದಂಗಾಗಿಲ್ಲ ಶಾಂತವ? ಯಾಕಣ್ಣ ಹಂಗಂತಿ? ಮತ್ತಿನ್ನೇನವಾ, ಈಗ ಅವು ಒಂಥರ ಮಾಡ್ತಾಳ, ಮಗ ಒಂಥರ ಮಾಡ್ತಾನ. ಒಂದ್ ರೀತಿ ಹೇಳೋದು, ಸರೋಜ ಹೇಳೋದೇ ಯಾಕೋ ಸರಿ ಅನ್ನಿಸ್ತಾ ಐತಿ. ಏನಾಗದೈತಿ? ಹೌದಿಲ್ಲ, ಹುಡುಗಿದಪ್ಪದಾಳ ಅಂದ್ ಮಾತ್ರಕ್ಕೆ ಹೌದಿಲ್ಲ. ಪಾಪ ನಿಂದ ಕಾಲ ಮೇಲೆ ರೊಕ್ಕ ಕೊಟ್ಟು ಮದುವೆ ಬಿಡಿಸ್ಕೊಂಬಂದ್ರಿ. ಈಗ ಒಳ್ಳೆ ಮನುಷ್ಯರೇ, ಒಳ್ಳೆ ಸಂಬಂಧನೇ. ಇವನ ಯಾಕ ಅತಿ ಮಾಡಕತ್ತಾನ? ನೋಡಿ ಹಚ್ಚ, ಬಾರ ಬಾ. ಹಲೋ ಹಲೋ, ನಾನು ಸುನಿಲ್ ಮಾತಾಡೋದು. ಹೇಳಪ್ಪ, ಹೆಂಗದಿ? ಆರಾಮದಿಯನಪ್ಪ? ಹ್ಞೂ ರೀ, ಆರಾಮದಿನ ಹತ್ತಿರ. ಹತ್ತಿರ ಅದು ನಿಮ್ಮ ಮಗಳು ಅದಾಳನ್ರಿ? ಸೌಭಾಗ್ಯವತಿ. ಹಾ, ಸೌಭಾಗ್ಯವತಿ.
ಹಾನಪ್ಪ ಅದಾ ತಡಿ ಕೊಡ್ತೇನೆ. ಏ ಸೌಭಾಗ್ಯ, ಸೌಭಾಗ್ಯ, ಬಾಯ್ಲಿ ಬಾಯ್ಲಿ. ನಿನ್ನ ಮದುವೆಗ ಹುಡುಗ ಫೋನ್ ಮಾಡ್ಯಾರ ನೋಡಿ, ಹಿಡಿ ಮಾತಾಡು. ನೀ ಹೋಗು. ಕೊಡ್ತೇನೆ ನೋಡಪ್ಪ. ಹಲೋ. ಹೆಂಗದಿ ಸೌಭಾಗ್ಯ ಅವ್ರೆ, ಹೆಂಗದಿರಿ? ಮದುವೆಗ ಹುಡುಗಿಲ್ಲ. ನಾ ಆರಾಮದೇನಿ, ನೀವು ಹೆಂಗದಿರಿ? ಹಾ, ನಾ ಆರಾಮದೇನಿ. ಮತ್ತೆ ಊಟ? ಊಟ ಆತು. ನಿಮ್ದು? ಹಾ, ಆಯ್ತು. ಏನೇನು ಊಟ ಮಾಡಿದ್ರಿ? ಅನ್ನ ಸಾರು ಚಪಾತಿ ಮಾಡಿದ್ಲವ್ವ, ಚಪಾತಿ ತಿಂದೆ. ನೀವೇನು ಊಟ ಮಾಡಿದ್ರಿ? ನಾನು ಅವ್ವ ಪುರಿ ಮಾಡಿದ್ಲು. 10 ಪುರಿ ತಿಂದೆ. ನಂಗೆ ಭಾಳ ಇಷ್ಟ ಅಲ್ಲ ಪುರಿ, ಅದಕ್ಕೆ ಪುರಿ ತಿಂದೆ. ಆಮೇಲೆ ಇದು ಮೊಸರನ್ನ ಮಾಡಿದ್ಲು, ಮೊಸರನ್ನ ತಿಂದೆ. ಸ್ವಲ್ಪ ಪಲಾವ್ ಮಾಡಿದ್ಲು, ಪಲಾವ್ ತಿಂದೆ. ಮತ್ತು ಇದು ಶಾಂಡ್ಗಿ ಕರೆದಿದ್ಲು, ಶಾಂಡ್ಗಿ ತಿಂದೆ. ಆಮೇಲೆ ಮತ್ತೆ ಇಷ್ಟೇ. ಸರಿ, ಆಯ್ತು. ಮತ್ತೆ ಸಂಜೆ ಫೋನ್ ಮಾಡ್ತೀನಿ. ಹಾ, ಇಡ್ತೀನಿ. ಮತ್ತೇನೂ ಇಲ್ಲ. ಇದೇನಾ ನಿಮ್ಮ ನಂಬರ್? ಹಾ, ಇದೇ ನನ್ನ ನಂಬರ್. ನಾನು ಫೋನ್ ಮಾಡ್ಬೋದಾ? ಹಾ, ನೀವು ಮಾಡ್ರಿ, ಫೋನ್ ಮಾಡ್ರಿ. ಸರಿ, ಈಗ ಇಡ್ತೇನೆ. ಇಟ್ಟ ಬಿಟ್ಟಲ್ಲ, ಮಾತಾಡ್ಬಾರ್ದ ನೀನೊಟ್ಟು. ಏ ಸುಮ್ನಿರವ, ಊಟದ ಲೀಸ್ಟ್ ಹೇಳಿದ್ಲು. ನಿನಗೆ ಕೇಳಿಸ್ತೇ, ನಾ ಯಾರಿಗೆ ಗೊತ್ತು ಫೋನ್ಯಾಗ ಸ್ವಲ್ಪ ವಾಯ್ಸ್ ಜೋರ ಇತ್ತಲ್ಲ. ಅಲ್ಲ, 10 ಪುರಿ ತಿನ್ಲಂತೆ, ಮೊಸರನ್ನ ತಿನ್ಲಂತೆ, ಅನ್ನ ಪಲಾವ್ ತಿನ್ಲಂತೆ, ಮತ್ತೆ ಮ್ಯಾಕ್ ಶಂಡ್ಗಿ ಬೇರೆ ಕರೆದಿದ್ಲಂತ ಅವ್ರವ್ವ. ಅದಲ್ಲ, ಊರ್ ಮನ್ಯಾಗ ಹಂಗೆ ತಿಂದು ಗುಂಡುಗೈತಿ ಪಾಪ. ಇಲ್ಲಿ ಹಂಗಿರ್ತತನ ಹುಡುಗಿ. ವಿಚಿತ್ರ ಮಾಡ್ತೀನಿ ನೋಡ್ಲಾ ನೀನಂತ್ರ ಹೊತ್ತಾಗ. ಇಲ್ಲಿ ಕಂಟ್ರೋಲ್ ಮಾಡಕ್ ಬರ್ತತ್ ಬಿಡು. ಅಯ್ಯೋ ದೇವ್ರೇ. ಸರಿ ಆತು, ನನ್ ಕೆಲ್ಸ ಐತಿ. ಫೋನ್ ಹಚ್ಚೆ ಹಿಂಗ ತಿಳಿತೀನಿ ಅಂತ ಹೇಳ್ಬೇಡ. ಏನ ಫೋನ್ ಹಚ್ಚಿದಾಗ ಹಿಂಗೆ ಕಾಯಿಗೆ ಹರ್ಕೊಂಡಂಗೆ ಹರ್ಕೋಬೇಡ. ಕಾಯಿಗೆ ಅಂತವನ ಚಂದಾಗಿ ನಕ್ಕೊಂತ ಪ್ರೀತಿಯಿಂದ ಮಾತಾಡು ಅಷ್ಟೇ. ಆಕಿ ಇಷ್ಟ ಕಷ್ಟ ಏನು, ಏನು ಬೇಕು ಏನು ಬೇಡ ಅದೆಲ್ಲ ಕೇಳ್ಕೊ. ಸರಿ ಆಯ್ತು, ಕೇಳ್ತೀನಿ ತಗೋ. ಅಯ್ಯೋ ದೇವ್ರೆ. ಅಲ್ಲ, ಇವು ಹುಡುಗರಿಗೆ ಚಂದಾಚಾರನೇ ಮುಖ್ಯ ಆಗ್ಬಿಟ್ಟತ್ತಲ್ಲ ಅಂತ ನನ್ಗೆ ಅದೇ ವಿಚಿತ್ರ ನೋಡತ್ತಾಗ. ನಿಧಾನ ಅವಂಗೂ ಟೈಮ್ ಬೇಕು. ಒಂಥರ ಈಗಿನ ಕಾಲದವನಲ್ಲ, ಹಂಗಾಗಿ ಸ್ವಲ್ಪ ಚಂದ ಇರ್ಬೇಕು ಮಾಡ್ಬೇಕು ಅಂತ ಆಸೆ ಪಡ್ತಾನ. ಇರ್ಲಿ, ಅವಂಗೂ ಟೈಮ್ ಕೊಡು. ನಿಧಾನಕ್ಕೆ ಅವನೇ ಅಡ್ಜಸ್ಟ್ ಹಾಕನ. ಏನು ಅಡ್ಜಸ್ಟ್ ಹಾಕನು ಏನು? ನನಗಂತರೂ ಅದೇ ವಿಚಿತ್ರ ಆಗ್ಬಿಟ್ಟತಿ. ಅಯ್ಯೋ, ಈ ಹುಡುಗ ಅದು ಯಾವಾಗ ತಿಳ್ಕೊಂತತೋ ಏನೋ, ಆ ದೇವರಿಗೆ ಗೊತ್ತು. ಅಕ್ಕತಿ ನಿಧಾನ ಸ್ವಲ್ಪ. ಮತ್ತೆ ಶಾಂತವ, ಮತ್ತೆ ಯಾರ್ಯಾರು ಏನೇನು ಮಾತಾಡಿದ್ರವ? ಎದಕ್ಕೆ ಅದಕ್ಕೆಮ್ಮ? ಯಾರು ಅದ್ರ ಬಗ್ಗೆ? ಅಲ್ಲ, ಈಗ ನನ್ನ ಮಗನ ಹಿಡ್ಕೊಂಡೋಗಿದ್ರಲ್ಲ ಅದ್ರ ಬಗ್ಗೆ. ಭಾಳ ಮಂದಿ ಖುಷಿಯಾಗಿರ್ಬೇಕು. ಅಯ್ಯೋ ಹೋಗ್ಲಿ ಬಿಡ್ರಿ ಅದಕ್ಕೆಮ್ಮ, ಯಾರು ಖುಷಿ ಪಟ್ರೇನು? ಒಳ್ಳೆ ಸಂಬಂಧ ಅಂತರೂ ನಿಮಗೆ ಸಿಕ್ಕೈತೆ. ಯಾಕೆ ತಿಳಿ ಕೆಡಿಸ್ಕೊಂತೀರಿ? ಅಷ್ಟು ಒಳ್ಳೆ ಸಂಬಂಧ ಸಿಕ್ಕಿರೋ ಹೊತ್ನಾಗ ನೀವು ಆ ಮದುವೆ ಅಂತ ಆಗಿ ನಾಳೆ ಅವರೇ ಖುಷಿಯಾಗಿದ್ರು ಅಂದರೆ ಆಡ್ಕೊಳ್ಳೋರು ಬಾಯಿ ಮುಚ್ಚಿಸ್ದಂಗೆ ಆಕತ್ತ ಅಷ್ಟೇ ಅಪ್ಪ. ನೀ ಹೇಳೋದು ಸರಿ ಅನ್ನು, ಅದು ಕರೆ. ಅಲ್ಲ, ಅರ್ಬಿ ತಗೊಂಡು ಬಂದಿಯಲ್ಲ, ಏನಾತ? ಜೊತೆ ಜಗಳ ಮಾಡ್ಕೊಂಡು ಏನಾರ ಬಂದಿಯನ? ಹಂಗೇನಿಲ್ಲವಾ, ನನಗೆ ಒಂದು 4 ದಿನ ಇದ್ದೋಗ್ಬೇಕು ಅನಿಸ್ತು. ಅಲ್ವಾ, ಇದ್ದು ಹೋಗ್ಬೇಕು ಅಂತ ಅನ್ಸಕ್ಕಿ ಹಂಗ ಬರ್ತಾರನ? ಹೇಳಿ ನೋಡೋಣ. ಅರ್ಬಿ ತುಂಬ್ಕೊಂಡು ಗಂಡು ಬರ್ಲಿಲ್ಲ ನಾಮ? ಇಲ್ಲಪ್ಪ, ಅದು ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಏನು ಆ ದೇವರಿಗೆ ಗೊತ್ತವ. ಒಟ್ಟು ಏನಾರ ಹೇಳಿದ್ರೆ ಇಂಥವು ಮಾತಾಡ್ತೀರಿ ನೀವು. ನನಗಂತರೂ ಜೀವದಾಗ ಜೀವಿಲ್ಲ. ಯಾಕೆ ಏನು ಜಗಳ ಮಾಡ್ಕೊಂಬಂದೆ ಅಂತ ಕೇಳಿದ್ರೆ ಅದು ಇಲ್ಲ ಅಂತ ಹೇಳ್ತಿ. ಜಗಳಿಲ್ಲ ಜೂಟಿಲ್ಲ, ಸುಮ್ಮನೆ ಅದನ್ನ ಹೊಳ ಕೇಳ್ಬೇಡವ. ಒಂದು 4 ದಿನ ಇರಲೇಬೇಡ. ಆಯ್ತು ಇರು. ಇರಲೇಬೇಡ ಅಂದ್ರೆ ನಿನ್ನ ಮನೆ ನೀ ಇರು. ಏನಾತನವ ಇದು ಪವಿತ್ರ, ನೀನೇ ಒಂಚೂರು ಸಮಾಧಾನಾಗಿ, ಆಮೇಲೆ ಈಗಲ್ಲ ಮತ್ತೆ ಈಗ ಬೇಜಾರ್ನಾಗದಾಳ, ಆಮೇಲೆ ಒಂಚೂರು ಸಮಾಧಾನಾಗಿ ಮಾತಾಡ್ಕೊಂತ ಏನಾಯ್ತು ಎತ್ತ ಅಂತೇಳಿ ಒಂದು ಸ್ವಲ್ಪ ಹಂಗೆ ವಿಚಾರ ತಿಳ್ಕೊಳಕ್ಕೆ ಪ್ರಯತ್ನ ಪಡ. ಅತಿ, ನಾನು ಅದನ್ನ ಹೇಳ್ಬೇಕಂದ್ರೆ ನೀನು ಮಾವ ಪುರ್ಸತ್ ಮಾಡ್ವಲ್ರಿ. ಆಯ್ತು ಬಿಡು, ನಾ ಎಲ್ಲ ತಿಳ್ಕೊಂತೇನೆ, ಸುಮ್ಮನಿರ್ನಿ, ಕೇಳಕ್ಕೋಬೇಡ.